ಆಗಿನ ಕಾಲದಲ್ಲಿ ಈ ಎಲ್ಲಾ ದುಷ್ಟ ರಾಜರುಗಳಿದ್ದಾರೆ. ಇವರ ಒಡೆಯನೇ ಜರಾಸಂಧ. ಮಗಧ ದೇಶವನ್ನ ಆಳ್ತಾ ಇದ್ದವ. ಮಗಧ ಅಂದ್ರೆ ಇವತ್ತಿನ ಬಿಹಾರ್. ಆಳ್ತಾ ಇದ್ದಂತಹ ರಾಜ ಅವನು ಜರಾಸಂಧ. ಒಂದು ರೀತಿ ಹೇಳುವುದಾದ್ರೆ ಇಡೀ ವಿಶ್ವ ಅವನ ಕೈಯಲ್ಲಿತ್ತು. ಅವನು ಇಡೀ ವಿಶ್ವ ಅವನ ಕೈಯಲ್ಲಿತ್ತು ಅಂತ ನಾವು ಮುಂದೆ ನೋಡಿಕೊಂಡು ಹೋಗೋಣ, ಗೊತ್ತಾಗತ್ತೆ ನಮ್ಗೆ. ಇಡೀ ವಿಶ್ವ ಕೈಯಲ್ಲಿರೋದು ಅಂದ್ರೆ ಏನರ್ಥ ಅಂತ. ಯಾಕಂದ್ರೆ ಒಂದು ಸಾಮಾನ್ಯ ಅಲ್ಲ, ಅಸಾಮಾನ್ಯ. ಬ್ರಹ್ಮನನ್ನ ತಪಸ್ಸು ಮಾಡಿ ವರ ಪಡೆದವನಂತೆ. ತಪಸ್ಸು ಮಾಡಿ ನಾನು ಯಾರಿಂದಲೂ ಸೋಲಿಲ್ದವನಾಗಬೇಕು ಅಂತ. ಶಿವನನ್ನ ತಪಸ್ಸು ಮಾಡಿ ಒಡ ಪಡೆದವನು, ನಾನ್ ಯಾರಿಂದಲೂ ಸೋಲಿಲ್ದವನಾಗಬೇಕು ಅಂತ. ದುರ್ವಾಸರಿಂದ ವರ ಪಡೆದವನು, ನಾನ್ ಯಾರಿಂದಲೂ ಸೋಲಿಲ್ದವನಾಗಬೇಕು ಅಂತ. ಹೀಗೆ ಮಹಾ ಪ್ರಚಂಡನಾದವ, ಯಾರಿಂದಲೂ ಸೋಲಿಲ್ಲದೆ ಇರುವವ. ಅದರಿಂದಾಗಿಯೇ ಎಲ್ಲಾ ರಾಜರುಗಳನ್ನ ತನ್ನ ವಶದಲ್ಲಿ ಮಾಡಿಕೊಂಡವ. ಎಲ್ಲಾ ರಾಜರುಗಳು, ಒಳ್ಳೆ ರಾಜರು ಕೆಟ್ಟ ರಾಜರು ಅಂತ ಏನಿಲ್ಲ, ಎಲ್ಲ ರಾಜರು ಇವನ ವಶದಲ್ಲಿದ್ರು ಆಗಿನ ಕಾಲದಲ್ಲಿ. ಎಂತೆಂಥ ನಾವಿವತ್ತು ಧಾರ್ಮಿಕರು ಅಂತ ಪಟ್ಟಿ ಮಾಡ್ಕೊಂಡು ಬರ್ತೇವೆ ಮಹಾಭಾರತದಲ್ಲಿ, ಅವರೆಲ್ಲರೂ ಒಂದು ಕಾಲದಲ್ಲಿ ಜರಾಸಂಧನ ಅಡಿಯಲ್ಲಿದ್ರು. ಎಂತೆಂಥ ರಾಜರು. ಭೀಷ್ಮಾಚಾರ್ಯರು ಮಾತ್ರ ಅವನು ಸುದ್ದಿಗೆ ಹೋಗ್ಲಿಲ್ಲ, ಜರಾಸಂಧ ಸುದ್ದಿಗೆ ಹೋಗ್ಲಿಲ್ಲ. ಯಾಕಂದ್ರೆ ಅವರಿಗೆ ಭಯ, ನಾನು ಗೆಲ್ತೇನೋ ಇಲ್ವೋ ಅಂತ. ಜರಾಸಂಧನಿಗೆ ಭೀಷ್ಮಾಚಾರ್ಯರ ಭಯ, ಅವ್ರ ಹತ್ರ ಹೋದ್ರೆ ನಾನು ಗೆಲ್ತೇನೋ ಇಲ್ವೋ ಅಂತ. ಹಾಗಾಗಿ ಹೋಗ್ಲಿಲ್ಲ ಹೊರತು ಉಳಿದವರೆಲ್ಲ ಅವನ ಮುಷ್ಟಿಯಲ್ಲಿ. ಆ ಜರಾಸಂಧನಾದರೂ ಅತಿ ನೀಚವು, ಮಹಾ ದುಷ್ಟನಾದವ. ಅವನ ನೀಚತನಕ್ಕೆ ಸಾಕ್ಷಿ ಏನಂತ ಹೇಳಿದ್ರೆ, ಯಾರ್ಯಾರು ರಾಜಕುಮಾರರಿದ್ದಾರೆ ಆ ಎಲ್ಲ ರಾಜಕುಮಾರರನ್ನ ತನ್ನ ಸೆರೆಮನೆಯಲ್ಲಿ ಇಟ್ಕೊಂಡಿದ್ದ. ಸೆರೆಮನೆಯಲ್ಲಿದ್ದು ಬರೀ ಹಾಗೆ ಅಲ್ಲ, ಮತ್ತೆ ಅವರನ್ನ ಬಲಿ ಕೊಡ್ಲಿಕ್ಕೆ, ಯಾಗದಲ್ಲಿ ಬಲಿ ಕೊಡ್ಲಿಕ್ಕೋಸ್ಕರ 22,800 ರಾಜಕುಮಾರರನ್ನು ಸೆರೆಮನೆಯಲ್ಲಿ ಇಟ್ಕೊಂಡಿದ್ದ. ಇನ್ನೊಂದು ಕಡೆಯಿಂದ ಇನ್ನೊಬ್ಬ ಇದ್ದ ರಾಜ, ಇವನ ಹಾಗೆ ಇರುವವನು. ಅವನು ಯಾರು ಅಂದ್ರೆ ನರಕಾಸುರ. ಅವನು ದೇಶದ ಎಲ್ಲಾ ರಾಜಕುಮಾರಿಯರನ್ನ ತನ್ನ ಸೆರೆಮನೆಯಲ್ಲಿ ಇಟ್ಕೊಂಡಿದ್ದ. 16,100 ಹೆಣ್ಣು ಮಕ್ಕಳನ್ನ ಅವನು ಸೆರೆಮನೆಯಲ್ಲಿ ಇಟ್ಕೊಂಡಿದ್ದ. ಅಂದ್ರೆ ನೋಡಿ, ಗಂಡು ಮಕ್ಕಳನ್ನೆಲ್ಲ ಇವನ್ ಸೆರೆಮನೆಯಲ್ಲಿ ಇಟ್ಕೊಂಡಿದ್ದಾನೆ, ಹೆಣ್ಣು ಮಕ್ಕಳನ್ನ ಅವನು ಸೆರೆಮನೆಯಲ್ಲಿ ಇಟ್ಕೊಂಡಿದ್ದಾನೆ. ಇನ್ನು ರಾಜ್ಯದಲ್ಲಿ ರಾಜ ಮಾತ್ರ ಮುದುಕ ರಾಜ, ರಾಣಿ. ನೋಡಿ ಎಷ್ಟರ ಮಟ್ಟಿಗೆ ಆಗಿನ ಕಾಲದಲ್ಲಿ ಒಂದಿತ್ತು ಅಂತ ಹೇಳಿದ್ರೆ, ಆ ರಾಜ ಸತ್ತೋದ ಅಂತ ಹೇಳಿದ್ರೆ ಮತ್ತೆ ಅಲ್ಲಿ ಮುಂದೆ ಆಳುವವರು, ಅದಕ್ಕೆ ಜರಾಸಂಧ ತನ್ನ ಪ್ರತಿನಿಧಿಯನ್ನು ಕಳಿಸ್ತಾನೆ. ಈ ಬ್ರಿಟಿಷರು ಏನ್ ಮಾಡಿದ್ರು ಇಲ್ಲಿ, ಯಾವ ರೀತಿ ತಾವು ಎಲ್ಲವನ್ನ ಕಬಳಿಸಿಕೊಂಡ್ರು, ಇದು ಬ್ರಿಟಿಷರದ್ದಲ್ಲ, ಇದು ಜರಾಸಂಧನದ್ದಿದು ಉಪಾಯ. ಅವನು ಹಾಗೇನೆ ಮುಂದೆ ಅಲ್ಲಿ ರಾಜಕುಮಾರರಿಲ್ಲ ಅಂತ ಹೇಳಿದ್ರೆ, ಆ ರಾಜ ಆಳುವವರಿಲ್ಲ ಅಂದ್ರೆ ತನ್ನ ಪ್ರತಿನಿಧಿಯನ್ನು ಕಳಿಸಿದ. ಅಲ್ಲಿಗೆ ಇಡೀ ಸಾಮ್ರಾಜ್ಯ ಅವನ ಪಾಲಿಗೆ ಬಂತು. ಈ ರೀತಿ ಇಡೀ ಒಂದು ರೀತಿ ವಿಶ್ವವನ್ನ, ಇಡೀ ದೇಶವನ್ನ ತಮ್ಮ ಕೈಲಿ ಹಿಡ್ಕೊಳ್ಬೇಕು ಅಂತ ಪ್ರಯತ್ನ ಮಾಡಿದವರು ಜರಾಸಂಧ ಹಾಗೂ ನರಕಾಸುರ. ಇವರ ಎದುರಿಗೆ ನಿಂತವನು ಅಂದ್ರೆ ಒಬ್ಬನೇ ಕೃಷ್ಣ ಮಾತ್ರ, ಇನ್ನು ಯಾರ್ಯಾರೂ ಇಲ್ಲ. ಅದಕ್ಕಾಗಿ ಕೃಷ್ಣ ಅವತಾರ ಮಾಡಿ ಬಂದ.